ನನ್ನ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಗಣೇಶ ಚತುರ್ಥಿಯ ಈ ಶುಭ ಅವಸರದಂದು ಶ್ರೀ ಗಣೇಶ ಚತುರ್ಥಿಯ ಆಚರಣೆಯ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಈ ಗಣೇಶ ಹಬ್ಬ ಒಂದು ವಿಶಿಷ್ಟವಾದ ಹಬ್ಬ. ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಇಡೀ ದೇಶದಲ್ಲಿ, ವಿಶ್ವದ ಹಲವು ಭಾಗದಲ್ಲಿ. ಏನು ಮಾಡ್ತೇವೆ ನಾವು? ಒಂದು ಮಣ್ಣಿನಿಂದ ಗಣೇಶನ ವಿಗ್ರಹವನ್ನು ಮಾಡ್ತೇವೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಗಾನ ನೃತ್ಯ ಭಜನೆಗಳನ್ನು ಅರ್ಪಣೆ ಮಾಡ್ತೇವೆ. ಕೊನೆಗೆ ಒಂದು ದಿವಸ ಆ ವಿಗ್ರಹವನ್ನು ಸಮುದ್ರದ ನೀರಿನಲ್ಲಿ, ಕೆರೆಯಲ್ಲಿ, ಬಾವಿಯಲ್ಲಿ ವಿಸರ್ಜನೆ ಮಾಡ್ತೇವೆ. ಯಾಕೆ ಹೀಗೆ ಮಾಡ್ತೇವೆ? ಏನಿದ್ರ ಅರ್ಥ? ಏನಿದ್ರ ಚಿಂತನೆ? ಇದರ ಆಧ್ಯಾತ್ಮಿಕ ಅರ್ಥ ಏನಾದ್ರು ಇದೆಯಾ? ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಗಣೇಶನ ಹುಟ್ಟಿನ ಬಗ್ಗೆ ಕೇಳಬೇಕು ತಾವು. ಶಿವ ಮತ್ತು ಪಾರ್ವತಿ ಚೇತನ ಮತ್ತು ಪ್ರಕೃತಿ ಶಕ್ತಿಯ ಸಂಕೇತ. ಶಿವ ಚೇತನ, ಪಾರ್ವತಿ ಶಕ್ತಿ. ಇವರಿಬ್ಬರ ಸಂಗಮವೇ ಗಣೇಶ. ಇವರಿಬ್ಬರಿಂದ ಹುಟ್ಟಿದ್ದೇ ಗಣೇಶ. ಪಾರ್ವತಿಯವರು ಸ್ನಾನಕ್ಕೆ ಹೋದಾಗ ಮಣ್ಣಿನಿಂದ ಒಂದು ವಿಗ್ರಹವನ್ನು ಮಾಡ್ತಾರೆ, ವಿನಾಯಕ ಅಂತ ಹೆಸರು. ಆ ವಿಗ್ರಹಕ್ಕೆ ಜೀವ ಕೊಟ್ಟು ಹೇಳ್ತಾರೆ, ನನ್ನ ಸ್ನಾನಗೃಹಕ್ಕೆ ಯಾರನ್ನು ಬಾರದ ಹಾಗೆ ತಡಿ ಅಂತ. ಆ ವಿನಾಯಕ ಬಹಳ ಶಕ್ತಿಶಾಲಿಯಾದ ಬಾಲಕ. ಪಾರ್ವತಿ ನೋಡಲಿಕ್ಕೆ ಶಿವಜಿ ಬಂದಾಗ ಆ ಬಾಲಕ ಶಿವಜಿಯನ್ನು ತಡಿತಾರೆ. ಶಿವಜಿ ಸಿಟ್ಟು ಬಂದು ಬಾಲಕನ ಕುದಿಯನ್ನು ಕತ್ತರಿಸಿ ಪಾರ್ವತಿಗೆ ಈಗ ಸಿಟ್ಟು ತಡಲಿಕ್ಕೆ ಆಗುವುದಿಲ್ಲ. ಸಿಟ್ಟುಗೊಂಡ ಪಾರ್ವತಿಯನ್ನು ಶಾಂತ ಮಾಡಲಿಕ್ಕೋಸ್ಕರ ಶಿವಜಿ ತಮ್ಮ ಗಣಗಳಿಗೆ ಹೇಳ್ತಾರೆ, ಹೋಗಿ ಎಲ್ಲೆಲ್ಲಿ ಎಲ್ಲ ಕಡೆ ಹುಡುಕಿ ಉತ್ತರ ದಿಕ್ಕಿನ ಕಡೆಗೆ ಮಲಗಿದ್ದ ಯಾವುದೇ ಪ್ರಾಣಿಯ ಕುತ್ತಿಗೆಯನ್ನು ಕತ್ತರಿಸಿ ತನ್ನಿ. ಒಂದು ಆನೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುತ್ತದೆ. ಆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ ಆನೆಯ ಕುತ್ತಿಗೆಯನ್ನು ತಂದು ಗಣೇಶಜಿಯವರ ವಿನಾಯಕರ ಕುತ್ತಿಗೆಗೆ ಜೋಡಿಸ್ತಾರೆ. ಶಿವಜಿ ಆ ವಿನಾಯಕನಿಗೆ ಜೀವ ಕೊಟ್ಟು ಗಣೇಶ ಎಂದ ಹೆಸರು. ಈ ದಿನದಿಂದ ನೀನು ಎಲ್ಲ ಗಣಗಳಿಗೆ ಅಧಿಪತಿ ಅಂತ. ಸ್ವಲ್ಪ ಚಿಂತನೆ ಮಾಡೋಣ. ಒಂದು ದೃಷ್ಟಿಯಿಂದ ನಾವೆಲ್ಲ ಆ ತಾಯಿಯ ಮಕ್ಕಳು, ಜಗಜ್ಜನನಿ ಆದಿಪರಾಶಕ್ತಿ. ನಮ್ಮ ದೇಹ ಯಾವುದಿಂದಾಗಿದೆ? ಮಣ್ಣಿನಿಂದ ಆದ ದೇಹ, ಪಂಚಭೂತಗಳಿಂದ ಆದ ದೇಹ. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪ್ರತ್ಯುತಗಳಿಂದ ಕೂಡಿದ ದೇಹ. ಹೆಚ್ಚು ಕಡಿಮೆ ಇದೆಲ್ಲ ಮಣ್ಣಿನಿಂದ ಆದ ಕಾಯ. ಮಣ್ಣಿಗೆ ಹೋಗಿ ಸೇರೋದು. ಈ ಮಣ್ಣಿಂದ ಆದ ಕಾಯದಲ್ಲಿ ನಮ್ಮ ಧ್ಯಾನ ಮನಸ್ಸು ಹೊರಗಡೆ ಓಡ್ತಾ ಇರ್ತದೆ ಪ್ರಕೃತಿಯ ಕಡೆಗೆ. ಅದಕ್ಕೆ ಮ್ಯಾಟೀರಿಯಲಿಸಮ್ ಅಂತ ಹೇಳೋದು. ಮನಸ್ಸು ಒಳಗೊಡುವುದಿಲ್ಲ, ಮನಸ್ಸು ಹೊರಗೆ ಓಡೋದು. ಶಿವ ನಮ್ಮೊಳಗಿದ್ದಾನೆ, ಚೇತನಾ ಸ್ವರೂಪಿಯಾಗಿ, ಆತ್ಮಸ್ವರೂಪಿಯಾಗಿ ಅನ್ನುವ ಕಲ್ಪನೆಯೂ ಇಲ್ಲ. ಒಂದು ದಿನ ಸದ್ಗುರುವಿನ ರೂಪದಲ್ಲಿ ಶಿವ ಬಂದು ನಮ್ಮ ತಲೆಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ತಲೆ ಕತ್ತರಿಸಾದ್ರಿಂದ ನಮ್ಮ ಹಳೆಯ ವಿಚಾರಗಳನ್ನು,
ನಿರ್ಮೂಲ ಮಾಡಿಬಿಡ್ತಾನೆ, ಅಜ್ಞಾನವನ್ನು ನಾಶ ಮಾಡಿಬಿಡ್ತಾನೆ, ಹೊಸ ಜ್ಞಾನವನ್ನು ಕೊಡ್ತಾರೆ, ಅದು ಹೊಸ ತಲೆಯನ್ನು ಕೊಡ್ತಾರೆ. ಎಲ್ಲಿವರೆಗೆ ಜ್ಞಾನ ಬರುವುದಿಲ್ಲೋ ಅಲ್ಲಿವರೆಗೆ ನಾವು ಇಂದ್ರಿಯಗಳ ದಾಸರು. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲೆಲ್ಲಿ ಎಳಿತದ ನಮ್ಮನ್ನು ಆ ಕಡೆ ನಾವು ಹೋಗ್ತೇವೆ. ಯಾರಿಗೆ ಆತ್ಮಜ್ಞಾನ ಬರ್ತದೋ ಅವರು ಇಂದ್ರಿಯಗಳ ಒಡೆಯ ಆಗ್ತಾರೆ, ಇಂದ್ರಿಯ ಗಣಗಳ ಒಡೆಯ ಆಗ್ತಾರೆ. ಇದು ಶ್ರೀ ಗಣೇಶವರ ಕಥೆ. ಗಣೇಶ ಅಂದರೆ ಶಿವಗಣಗಳ ಒಡೆಯ. ಶಿವಗಣಗಳು ಯಾವುದು? ಪಂಚಭೂತಗಳು, ಅವೇ ಶಿವಗಣಗಳು. ಪೃಥ್ವಿ, ಆಕಾಶ, ಜಲ, ವಾಯು, ಅಗ್ನಿ. ಆ ಪಂಚಭೂತಗಳ ಕಡೆಗೆ ಓಡುವ ಇಂದ್ರಿಯಗಳು ಬಂಧನಕ್ಕೆ ಸಿಕ್ಕಾಕೊಳ್ತವೆ. ಶ್ರೀ ಗಣೇಶ ಆ ಪಂಚಭೂತಗಳ ಒಡೆಯ ಮತ್ತು ಇಂದ್ರಿಯಗಳ ಒಡೆಯ, ಶುದ್ಧವಾದ ಮನಸ್ಸಿನ ಇಂದ್ರಿಯಗಳ ಒಡೆಯ. ಸೊ ಗಣೇಶ ಚತುರ್ಥಿಯ ಆರಾಧನೆ ಚತುರ್ಥಿಯ ದಿನ ಶುರುವಾಗ್ತದೆ. ಚತುರ್ಥಿ ಯಾಕೆ? ನಮ್ಮೊಳಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನೋ 3 ಅವಸ್ಥೆಗಳಿದ್ದಾವೆ. ಆ 3 ಅವಸ್ಥೆಗಳಿಂದ ಮೀರಿದ ಚತುರ್ಥಿ ಅಥವಾ 4ನೇ ಅವಸ್ಥೆ ಇದೆ. ಅದೇ ಆತ್ಮ, ಅದೇ ಶಿವಸ್ವರೂಪಿ. ಆ ಆತ್ಮಜ್ಞಾನವನ್ನು ಪಡೆದುಕೊಂಡು ಈ ಮಣ್ಣಿನ ಕಾಯ ಆತ್ಮನ ಅರಿತು ಪರಮಾತ್ಮನ ಕಡೆಗೆ ನಮ್ಮ ಪ್ರಯಾಣ. ಚತುರ್ಥಿಯ ದಿನ ಗಣೇಶನ ಹಬ್ಬದ ಆರಂಭ. ಗಣೇಶನ ವಿಸರ್ಜನೆ ಅನಂತ ಚತುರ್ದಶಿ ದಿನ. ಚತುರ್ದಶಿ ಅಂದರೆ 14. ಪಂಚ ಕರ್ಮೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ, ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು, ಇದು ಸೇರಿ ಮನುಷ್ಯ ಶರೀರ 10. ಇದನ್ನು ಅನುಭವಿಸಲಿಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ನಮ್ಮೊಳಗಿರುವುದು. ಇದನ್ನು ಮೀರಿ ಆತ್ಮತತ್ವವನ್ನು ತಿಳಿದುಕೊಂಡು ಅನಂತ ಸ್ವರೂಪಿಯಾದ ಪರಮಾತ್ಮನ ಅನಂತ ಚತುರ್ದಶಿಯನ್ನು ಕಡೆಗೆ ಪ್ರಯಾಣ ಮಾಡಿ ಆತ್ಮಜ್ಞಾನ ಪಡ್ಕೊಳ್ಳಿ. ಇದು ಗಣೇಶ ಚತುರ್ಥಿಯ ಚಿಂತನೆ. ಮಣ್ಣಿಂದಾದ ದೇಹ ಶಾಶ್ವತ ಅಲ್ಲ, ಹೋಗ್ಬಿಡ್ತದೆ. ಆದರೆ ಹೋಗುವಾಗ ಮುಂಚೆ ಅನಂತ ಚತುರ್ದಶಿ, ಅನಂತ ಸ್ವರೂಪಿನಾದ ಆನಂದಮಯ ಸ್ವರೂಪಾದ ಪರಮಾತ್ಮನ ಕಾಣಿ. ಅದಕ್ಕೆ ಗಣೇಶನ ವಿಗ್ರಹ ವಿಸರ್ಜನೆ ಸಾಗರದಲ್ಲಿ. ಸಾಗರ ಅನಂತತೆಯ ಪ್ರತೀಕ, ಪರಮಾತ್ಮ ಅನಂತ ಸ್ವರೂಪಿ. ಇದು ಗಣೇಶ ಚತುರ್ಥಿಯ ಬಗ್ಗೆ ಒಂದು ಚಿಂತನೆ.